ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೆಲ್ದಿ ಆಗಿರೋ ರೈಸ್ ಐಟಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಪಾಲಕ್ ರೈಸನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕಟ್ ಪಾಲಕನ್ನು ತಗೊಂಡು ಅದನ್ನು ಬಿಸಿನೀರಿಗೆ ಹಾಕಿ ಕುದಿಲಿಕ್ಕಿಟ್ಟು 5 ಮಿನಿಟ್ಸ್ ಬಾಯ್ಲ್ ಮಾಡಿ ನಂತರ ಅದನ್ನು ಸ್ಟ್ರೇನ್ ಮಾಡಿ ಕೋಲ್ಡ್ ವಾಟರಲ್ಲಿ ಒಂದು 5 ಮಿನಿಟ್ಸ್ ಇಟ್ಟು ಅದಾದ ನಂತರ ನಾನು ಮಿಕ್ಸರ್ ಜಾರಿಗೆ ಕುಕ್ ಆಗಿರೋ ಪಾಲಕನ್ನ ಹಾಕಿ ಅರ್ಧ ಇಂಚು ಶುಂಠಿ 8 ಹಸಿರು ಮೆಣಸಿನಕಾಯಿಗಳನ್ನ ಹಾಕಿ ಪ್ಯೂರಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್, ಒಂದು ವೆಸಲ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಪಲಾವ್ ಸ್ಪೈಸಸ್ ಅನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ 2 ಮಿನಿಟ್ಸ್ ಸಾಟ್ ಮಾಡ್ತಾ ಇದ್ದೀನಿ. ಸಾಟ್ ಮಾಡಿದ ನಂತರ ನಾನು 5 ಗಾರ್ಲಿಕ್ ಪೋಟ್ಸ್ ಅನ್ನ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕಿ 1 ಮೀಡಿಯಂ ಸೈಜ್ ಫೈನ್ಲಿ ಚಾಪ್ಡ್ ಆನಿಯನ್ಸ್ ಅನ್ನ ಹಾಕಿ ಅರ್ಧ ಸ್ಪೂನು ಕ್ಯೂಮಿನ್ ಅನ್ನ ಹಾಕಿ ಫ್ರೈ ಮಾಡಿ ನಂತರ ಪಾಲಕ್ ಪ್ಯೂರಿಯನ್ನ ಹಾಕಿ ಅದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಟರ್ಮರಿಕ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಕೊರಿಯಾಂಡರ್ ಪೌಡರ್ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ 1 ಗ್ಲಾಸ್ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕೇಸರ್ ಕಲಿ ರೈಸನ್ನು ಹಾಕ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡಿ ನಂತರ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಆಫ್ಟರ್ 5 ಮಿನಿಟ್ಸ್ ಈ ರೀತಿಯಾಗಿ ಆಗಿರುತ್ತೆ. 10 ಮಿನಿಟ್ಸ್ ಆದ ನಂತರ ಪಾಲಕ್ ರೈಸ್ ರೆಡಿ ಆಗುತ್ತೆ. ಅದಕ್ಕೆ ನಾನು ಫೈನ್ಲಿ ಚಾಪ್ ಕೊರಿಯಾಂಡರ್ ಲೀವ್ಸ್ ಅನ್ನ ಹಾಕ್ತಾ ಇದ್ದೀನಿ. ಗಾರ್ನಿಶ್ ಮಾಡ್ತಾ ಇದ್ದೀನಿ. ಗಾರ್ನಿಶ್ ಮಾಡಿದ ನಂತರ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ರೈತ. ಬಹಳ ಆರೋಗ್ಯಕರವಾದಂತಹ ಪಾಲಕ್ ರೈಸನ್ನು ಹೇಗೆ ಮಾಡೋದಂತ ನೋಡಿದ್ರಲ್ಲ, ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.